ಅತ್ತೆ ಮಾವ ಸುಬ್ಬು. ಯಜಮಾನ್ರೆ ಇದೇನಿದು ಆಶ್ಚರ್ಯ, ಬೆಳಗ್ಗೆ ನಮ್ಮನೆಗೆ. ಅಯ್ಯೋ ನಿಂತ್ಕೊಂಡೇ ಮಾತಾಡಿಸ್ತಿದ್ರಲ್ಲ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಯಜಮಾನ್ರೆ ಕೆಲ್ಸ ಹೇಳಿ ಕಳ್ಸಿದ್ರೆ ನಾನೇ ಬರ್ತಾ ಇದ್ನಲ್ಲ, ಇಲ್ಲಿವರೆಗೂ ಯಾಕೆ ಬರಕ್ ಹೋದ್ರಿ? ಲೇ, ನಾನು ನಿಮ್ಮ ಮನೆಗೆ ಬರಬಾರ್ದೇನೋ? ಅಯ್ಯೋ ನಾನು ಹಂಗೆ ಹೇಳಿದಲ್ಲ ಯಜಮಾನ್ರೆ, ನೀವು ನಮ್ಮ ಮನೆಗೆ ಬರೋದೇ ನಮ್ಮ ಅದೃಷ್ಟ. ಆದ್ರೆ ಆದ್ರೆ ಪಾದ್ರೆ ಅಂತೆಲ್ಲ ಯಾಕೋ ಒದ್ದಾಡ್ತೀಯ? ನಾನು ಫೋನ್ ಮಾಡಿ ನಿನ್ನ ಕರೆಸೋ ಅಷ್ಟು ಇಂಪಾರ್ಟೆಂಟ್ ಕೆಲಸ ಏನು ಇರಲಿಲ್ಲ. ಅದಕ್ಕೆ ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ನಾನೇ ಬಂದೆ. ತುಂಬಾ ಸಂತೋಷ ಆಯ್ತು ಯಜಮಾನ್ರೆ. ವಿಶಾಲು, ಲೇ ವಿಶಾಲು, ಯಾರು ಬಂದಿದ್ದಾರೆ ನೋಡು. ಏನ್ರಿ ಯಜಮಾನ್ರೆ, ಇದೇನಿದೆ ಬೆಳಗ್ಗೆ ಬೆಳಗ್ಗೆ ನಮ್ಮನೆ ಕಡೆ ಬಂದ್ಬಿಟ್ಟಿದ್ದೀರಾ? ನನ್ನ ಕಣ್ಣು ನಾನೇ ನಂಬಕ್ಕಾಗ್ತಿಲ್ಲ. ಏನ್ ಮಾಡ್ಬೇಕು ಅಂತ ಕೈ ಕಾಲೇ ಆಡ್ತಾ ಇಲ್ಲ. ಲೇ ದಡ್ಡಿ, ಮಾತಾಡ್ಕೊಂಡೆ ನಿಂತ್ಕೊಂಡಿದ್ದೀಯಲೇ, ಹೋಗಿ ಒಂದ್ ಲೋಟ ಕಾಫಿ ತಗೊಂಬ, ಹೋಗು. ಅಯ್ಯೋ ಅದೆಲ್ಲ ತೊಂದರೆ ತಗೋಬೇಡಿ. ಅಯ್ಯೋ ಯಜಮಾನ್ರೆ, ದೇವ್ರಿಗೆ ಪೂಜೆ ಮಾಡೋದು ನೈವೇದ್ಯ ಮಾಡೋದನ್ನ ತೊಂದ್ರೆ ಅಂತ ಅನ್ಕೊಳಕ್ಕಾಗುತ್ತಾ? ನೀವು ನಮ್ಮ ಮನೆ ದೇವ್ರು, ನಮ್ಮ ಮನೆಗೆ ಬಂದಿದ್ದೀರಾ ಅಂದ್ಮೇಲೆ ಇಷ್ಟು ಮಾಡದೇ ಇದ್ರೆ ಹೇಗೆ? ಹೀಗೋಗಿ ಏನಾರು ತರ್ತೀನಿ. ಲೇ ದನ, ಒಂಚೂರು ಕಪ್ಪು ಟೀ ಕೊಡೆ, ಹೊಟ್ಟೆ ಹಾಕೋಚೂರು. ಅವು ಅರೆ ನೀರಮ್ಮ. ಮಿನಿಸ್ಟರ್ ಸಾಹೇಬ್ರು ನಮಸ್ಕಾರ. ಬೆಳಗ್ಗೆ ಬಂದ್ಬಿಟ್ಟಿದ್ದೀರಾ? ನೀವು ಬರ್ತೀರಾ ಅಂತ ಒಂದೇ ಒಂದು ಮಾತು ಗೊತ್ತಾಗಿದ್ದಿದ್ರು ಬ್ಯಾಂಡ್ ಬಾರ್ಸೋರ್ನ ಕರೆಸಿ, ಆಮೇಲೆ ನೀವು ನಡೆಯೋ ಹಾದಿಗೆಲ್ಲ ಹೂವನ್ನ ಹಾಸಿ ಸ್ವಾಗತ ಸುಸ್ವಾಗತ ಅಂತ ಹಾಡ್ತಿದ್ದೆ. ಆದ್ರೆ ಏನ್ ಮಾಡೋದು, ನೀವು ಬರೋದು ನನಗೆ ಗೊತ್ತೇ ಆಗ್ಲಿಲ್ಲ. ಆಮೇಲೆ ಹಾಡೋದಿಕ್ಕೆ ನನಗೆ ಗಂಟ್ಲೇ ಇಲ್ಲ. ಪರವಾಗಿಲ್ಲ ಬಿಡಿ, ನಿಮ್ಮ ಮಾತಲ್ಲೇ ನಿಮ್ಮ ಪ್ರೀತಿ ಅಭಿಮಾನ ಎಲ್ಲ ಕಾಣಿಸ್ತಾ ಇದೆ. ಪದ್ಮನಾಭ ಅವರೇ, ನಿಮ್ ಜೊತೆ ಸ್ವಲ್ಪ ಮಾತಾಡೋದಿತ್ತು. ನನ್ನ ಹತ್ರ ಮಾತಾಡ್ಬೇಕಾ ಯಜಮಾನ್ರೆ? ಏನ್ ವಿಷಯ ಅಂತ ಹೇಳಿ.